ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ವಿಕಿ. ಇವತ್ತು ಸಂಡೇ ಐತಿ. ಏನಪ್ಪ ಸ್ಪೆಷಲ್ ಅಂತಂದ್ರೆ ಏನಿಲ್ಲ, ಒಬ್ರು ಓಪನಿಂಗ್ ಕರೆದಾರ್ರಿ, ಅಲ್ಲಿ ಹೊಂಟೇವಿ. ಸೊ ಇವತ್ತು ಏನಿಲ್ಲ ಅಂಥದ್ದೇನು ಸ್ಪೆಷಲ, ಮತ್ತು ಏನೂ ಕೆಲಸನೂ ಇಲ್ಲ ಐತೆ. ಬಟ್ ನಾನು ಮಾಡೋಂಗಿಲ್ಲ, ಯಾಕಂದ್ರೆ ನಿನ್ನೆ ನಮ್ಮ ಮಮ್ಮಿ ಹೋಗಿದ್ರು. ಅದೇ ಬೇಜಾರೊಳಗೆ ಇನ್ನೂ ಅದೀನಿ, ಸ್ವಲ್ಪ ಮನಸ್ಸಿಲ್ಲ ಯಾಕೋ ಮಾಡೋಕ್ಕೆ. ಅದಕ್ಕೋಸ್ಕರ ಇವತ್ತು ಅದೇ ಮನಸ್ಸಿಲ್ಲದೆ ಇರೋ ಕಾರಣಕ್ಕೆ ಸ್ವಲ್ಪ ನಾನು ಕೆಲಸ ಯಾವುದೂ ಇಟ್ಕೊಂಡಿಲ್ಲ ರೀ ಮಾಡ್ಬೇಕಂತ ಹೇಳಿ. ಅದಕ್ಕೋಸ್ಕರ ಇವಾಗ ರೆಡಿ ಆಗಿಬಿಟ್ಟು ಸಿಗ್ತೀನಿ. ಏನು ತೊಗೊಂಡು ಹೊಂಟೇನಂತ ತೋರಿಸ್ತೀನಿ ನಿಮ್ಗೆ. ಯಾರ್ದಪ್ಪ ಓಪ್ನಿಂಗ್ ಅಂತಂದ್ರೆ ಮನೆ ಪಕ್ಕದವರು ಪರಿಚಯದವ್ರು ಇದ್ದರು ರೀ. ಹೀಗಾಗಿ ಅವ್ರು ಹೇಳಿದ್ರು ಅಂಥೇಳಿ ನೋಡ್ರಿ ಏನೇನು ತೊಗೊಂಡೆ ನಾನು ತೋರಿಸೋ ಅವಶ್ಯಕತೆ ಇರಲಿಲ್ಲ. ಆದರೂ ವ್ಲಾಗ್ ಅಂದಮೇಲೆ ಎಲ್ಲನೂ ತೋರಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ತೋರಿಸೀನಿ, ಬಿಟ್ಟರೆ ಬೇರೇನಿಲ್ಲ. ಇದು ನೋಡ್ರಿ ನಮ್ಮ ಮರ್ಯ ರೆಡಿ ಆಗಿದ್ದಾನ, ಎಷ್ಟು ಕ್ಯೂಟಾಗಿ ಕಾಣಕತ್ತನ. ಅವಂಗೆ ಹೇರ್ಸ್ ಲಾಂಗ್ ಬಂದುಬಿಟ್ಟಾವ್ರಿ. ಅದಕ್ಕೋಸ್ಕರ ಒಂದು ಜುಟ್ಲ ಟೈಪ್ ಹಾಕಿರ್ತೀನಿ ರೀ, ಜುಟ್ಟು ಟೈಪ್. ಮತ್ತು ಇದು ನೋಡ್ರಿ ನಮ್ಮ ಹಸ್ಬೆಂಡ್ ವಿಡಿಯೋ ಸ್ಟಾರ್ಟ್ ಮಾಡಿರೋ ಒಟ್ಟು ಮುಂದೆ ನಿಲ್ಲಂಗಿಲ್ಲ. ಮತ್ತು ಇದು ನೋಡ್ರಿ ಪೂಜೆ ಅಂತೂ ಇಷ್ಟ ಆಯ್ತಲ್ಲ, ನನಗೆ ಏನು ಹೇಳಬೇಕಂತ ಗೊತ್ತಾಗಿಲ್ಲ. ಪೂಜೆ ಮುಂದೆ ನಿಂತು ಬಿಟ್ಟಿದ್ದೆ ರೀ ನಾನು ಒಂದು 5-10 ನಿಮಿಷ, ಅಷ್ಟು ಚೆನ್ನಾಗಿತ್ತು. ಮತ್ತು ಇದು ವ್ಯೂ ನೋಡ್ರಿ ಮೇಲ್ಗಡೆ ಎಷ್ಟು ವ್ಯೂ ಅಂದ್ರೆ ಬರೀ ಗಿಡ ಇತ್ತು. ಬಟ್ ಏನೋ ಒಂದು ಕೂಲ್ ಥರ ವೆದರ್ ಇತ್ತು. ಆಮೇಲೆ ನಿಮಗೆ ಗೊತ್ತಲ್ಲ, ನಾವು ಎಲ್ಲಿ ಹೋದಲ್ಲಿ ಊಟವನ್ನು ಮಿಸ್ ಮಾಡೋಂಗಿಲ್ಲ ಅಂಥೇಳಿ. ಬಿಕಾಸ್ ಬೇರೆ ಬೇರೆ ಟೇಸ್ಟ್ ಅಂದ್ರೆ ಎಲ್ಲ ಕಡೆ ಚಲೋ ಅಡುಗೆ ಮಾಡಿರ್ತಾರಲ್ಲ, ಅದಕ್ಕೋಸ್ಕರ. ಮತ್ತು ಇದು ನೋಡ್ರಿ ನಮ್ಮ ರಾಕಿನ ಕರ್ಕೊಂಡು ಮನೆಗೆ ಬಂದ ನಂತರ ಗುಡಿ ಕಡೆ ಹೊಂಟೇವ್ರಿ. ಮತ್ತು ನಮ್ಮ ರಾಕಿಗೂ ವಾಕಿಂಗ್ ಮಾಡಿಸಿದಂಗೆ ಆಯಿತು ಅಂಥೇಳಿ ಆಲ್ರೆಡಿ ಬರೋಷ್ಟೊಳಗೆ 4 o'clock 4:30 ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಹೋಗಿ ಬಂದು ರೀ ನಾವು. ಇಲ್ಲಿ ದೇವಸ್ಥಾನಕ್ಕೆ ಬಂದೇನ್ರಿ, ನೋಡ್ತಿರ್ಬೋದು. ರೆಗ್ಯುಲರ್ ನಮ್ಮ ಮನೆ ಹತ್ರ ಇದೆಯಲ್ಲ, ಆ ದೇವಸ್ಥಾನಕ್ಕೆ ಬಂದೇನ್ರಿ. ಹಿಂಗೆ ಹಚ್ಕೊಂಡಿದ್ದು, ಹಿಂಗೆ ಹಚ್ಕೊಂಡು ಇವು ನೋಡ್ರಿ ಹೆಂಗೆ ಹಚ್ಕೊಂಬಂದಾನ. ನಮ್ಮ ರಾಕಿ ಅಲ್ಲಿ ಹೊರಗಡೆ ಐತ್ರಿ. ಇವಾಗ ಹೋಗ್ಬೇಕು ಮನೆ ಹತ್ರ. 5 ನಿಮಿಷದ ದೇವಸ್ಥಾನ ಕುಂದ್ರೆ ಶಾಂತ ಅನ್ಸುತ್ತೆ ನೋಡ್ರಿ, ಎಷ್ಟು ನೆಮ್ಮದಿ ಸಿಗುತ್ತೆ. ಎಷ್ಟು ಕೂಲ್ ಐತಿ ನೋಡ್ರಿ ವೆದರ್ ಎಲ್ಲ. ಇವಾಗ ಒಂದು ಫಂಕ್ಷನ್ ಐತಿ, ಅಲ್ಲಿ ಹೊಂಟೇವಿ. ಹೋಗಿದ ನಂತರ ಸಿಗ್ತೀನಿ. ಏನಪ್ಪ ಫಂಕ್ಷನ್ ಅಂತಂದ್ರೆ ಜಸ್ಟ್ ಒಂದು ಅದು ಸ್ಕೂಲ್ ಐತಿ, ಸ್ಕೂಲ್ ಹತ್ರ ಒಂದು ಫಂಕ್ಷನ್ ಇಡ್ತಾರೆ. ಪ್ಲಸ್ ಅದು ಒಂದು ಮಠನೂ ಐತಿ, ಎರಡೂ ಸೇರಿ ಅಲ್ಲಿ ಫಂಕ್ಷನ್ ನಡೆಯುತ್ತೆ. ಸೊ ಅದು 3 days ಇರುತ್ತೆ ರೀ ಅಲ್ಲಿ. ಇವತ್ತು ಲಾಸ್ಟ್ ಡೇ ಅನಿಸುತ್ತೆ. ಇವತ್ತು ಹೊಂಟಿದ್ದೀವಿ ಸಂಡೇ. ನಾನು ಅಷ್ಟು ಹೊಂಟಿರೋದು, ರೆಡಿ ಆಗಿದೆ, ನಾನು ಹೊರಟೇವ್ರಿ. ಅಲ್ಲಿ ಹೋಗಿದ ನಂತರ ಸಿಗ್ತೀನಿ. ಹೌದು ನೋಡ್ರಿ, ನಾವು ಆಲ್ರೆಡಿ ನೀವು ನೋಡೇ ಇರ್ತೀರಿ. ಈಕಿನ ಶಾರ್ಟ್ ವ್ಲಾಗ್ ಆಗಲಿ ಇಲ್ಲ ಯೂಟ್ಯೂಬ್ ಚಾನಲ್ ಒಳಗೆ ಬಿಟ್ಟಿರೋ ವಿಡಿಯೋ ಆಗಿರಲಿ, ವ್ಲಾಗ್ ಆಗಿರಲಿ, ಎಲ್ಲದರಲ್ಲೂ ನೋಡಿರ್ತೀರಿ. ಈಕಿನ ನನ್ನ ಫೇವ್ರೆಟ್ ಪ್ರಿನ್ಸೆಸ್ ರೀ. ಈಕಿ ನನ್ನ ಫ್ರೆಂಡ್ ರೀ. ಮತ್ತು ಅವರು ಸಿಕ್ಕರಿ ಹೋಗ್ಬೇಕಾದ್ರೆ. ಮತ್ತು ಹೋಗಿ ಅವ್ರ ಜೊತೆನೂ ಹೋಗಿಬಿಟ್ಟೆ ರೀ ನಾನು. ಹೆಂಗೋ ಒಬ್ಬಾಕಿದ್ನಲ್ಲ, ಅದಕ್ಕೋಸ್ಕರ. ಇಲ್ಲಿ ಫಂಕ್ಷನ್ ಒಳಗೆ ಏನಪ್ಪ ವಿಶೇಷತೆ ಅಂತಂದ್ರೆ ನಿಮಗೆ ಗೊತ್ತೇ ಇರ್ತೈತಿ, ಸರಿಗಮಪ ವಿನ್ನರ್ ಶಿವಾನಿ ಅವ್ರು ಬಂದಿದ್ರೆ. ಅದಕ್ಕೋಸ್ಕರ ನೋಡೋಣ ಅಂಥೇಳಿ ಹೋಗಿದ್ದೆ ನಾನು. ಮತ್ತು ಅವ್ರ ಡ್ಯಾಡಿನೂ ಬಂದಿದ್ರೆ. ಸೊ ಇಬ್ಬರು ಕೂಡಿ ಹಾಡಿ ಏನೋ ಅವ್ರಿಗೆ ನೋಡಿದ್ರೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ರೀ. ಬಿಕಾಸ್ ಅವ್ರು ನಿಮಗೆಲ್ಲರಿಗೂ ಗೊತ್ತಾ ಶಿವಭಕ್ತಿ ಅಂಥೇಳಿ. ಮತ್ತು ಅವರು ಸಾಂಗ್ ಕೇಳಿದ್ರೂ ಒಂದು ಎನರ್ಜಿ ಬರುತ್ತೆ. ಚಲೋ ಹಾಡಿದ್ದಾರೆ ಸಾಂಗ್. ಮತ್ತು ಇನ್ನೊಂದು ಸ್ಟೋರಿ ಹೇಳಾಕಬೇಕ್ರಿ ನಿಮ್ಮ ಮುಂದೆ. ನಾ ಫೋಟೋ ತೆಗಿಸ್ಬೇಕಂಥೇಳಿ ಲಾಸ್ಟ್ 11 ಆಗಿತ್ತು ರೀ, 11 ಆಗಿ ಹೋಗಿತ್ತೇನೋ. ಆವಾಗ ಸ್ಟೇಜ್ ಮೇಲೆ ಡೈರೆಕ್ಟ್ ಸ್ಟೇಜ್ ಹತ್ರ ಹೋಗಿ ಸ್ಟೇಜ್ ಮೇಲೆ ಎಲ್ಲರೂ ಸೆಲ್ಫಿ ತಗೊಳಕ್ತಿದ್ರು, ಫೋಟೋ ತಗೊಳಕ್ತಿದ್ರು. ಹೋಗಿದ್ದೆ ನಾನು. ಬಟ್ ಬ್ಯಾಡ್ ಲಕ್, ಸೆಲ್ಫಿ ತಗೊಳಕ್ಕಾಗಿಲ್ಲ, ಫೋಟೋ ತಗೊಳಕ್ಕಾಗಿಲ್ಲ ರೀ. ಅವರ ಸಾಂಗ್ ಹಾಡಕ್ಕೆ ಕರೆದ್ಬಿಟ್ರು ಲಾಸ್ಟ್, ಅಪ್ಪು ಬಾಸ್ ಅವ್ರದ್ದು. ಅದಕ್ಕೋಸ್ಕರ ನಾ ಎಷ್ಟು ಟ್ರೈ ಮಾಡಿ ನಿಂತಿದ್ದೆ. ಬಟ್ ಇನ್ನೊಂದು 10 ನಿಮಿಷ ನಿಂತಿದ್ದೆ ಅಂದ್ರೆ, 5-10 ನಿಮಿಷ ನಿಂತಿದ್ದೆ ಅಂದ್ರೆ ಗ್ಯಾರಂಟಿ ಫೋಟೋ ತೊಗೊಂಬರ್ತಿದ್ದೆ. ಬಟ್ ಏನೋ ಬ್ಯಾಡ್ ಲಕ್ ಅನ್ಬೋದು. ಅದಕ್ಕೋಸ್ಕರ ಆಗಲಿಲ್ಲ. ಇದು ಮನೆಗೆ ಬಂದ ನಂತರ ನೋಡ್ರಿ, ಇದು ಏನಪ್ಪ ಅಂತಂದ್ರೆ ಆರುಷ್ ಅವ್ರ ಪಪ್ಪ ತಂದಿದ್ದ. ಅವನಿಗಂತ ಹೇಳಿ ಫಸ್ಟ್ ಟೈಮ್ ತಂದಿದ್ದವ್ರ, ಇನ್ನೇನು ಯಾವತ್ತೂ ತಂದಿಲ್ಲ, ಕೊಡಿಸಿದಾರ ಬಿಟ್ರೆ. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊರಿ ಎಲ್ಲರೂ.